ಹರೀಶ್ ಮೊಮ್ಮಗ ಇದಾನಲ್ಲ, ಹರೀಶ್ ಮೊಮ್ಮಗ ಹೋಗಲ್ಲಿ ಎಲೆಕ್ಷನ್ ಕಮಿಷನ್ ಇದೆ, ಕಂಪ್ಲೇಂಟ್ ಕೊಡು ಅಂತ ಹೇಳಿ. ಈಗ ನಾನು ನನ್ನ ಕುಟುಂಬ ನಾವೆಲ್ಲ ಬಂದು ನಮ್ಮ ಹುಟ್ಟದ ಊರಿನಲ್ಲಿ ಬಂದು ನಾವು ಮತವನ್ನು ಚಲಾವಣೆ ಮಾಡಿದ್ದೇವೆ. ಮತ ಪ್ರಜಾಪ್ರಭುತ್ವದ ಹಬ್ಬ, ನಮ್ಮೂರಿನಲ್ಲೂ ಹಬ್ಬ, ಊರಿನಲ್ಲೂ ಹಬ್ಬ. ಸೊ ಎಲೆಕ್ಷನ್ನು ಈ ಊರಿನಿಂದ ಒಬ್ಬರನ್ನ 8 ಬಾರಿ ಅಸೆಂಬ್ಲಿ ಕಳಿಸವ್ರೆ. ಡಿ.ಕೆ. ಸುರೇಶ್ನ 3 ಬಾರಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಸೊ ನಾವೆಲ್ಲ ಹೋಗಿ ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡಿದ್ದೀವಿ. ರಾಷ್ಟ್ರದ ಜನತೆಗೂ ಕೂಡ ಮಾಡಿದ್ದಾರೆ. ಸೊ ನನಗೆ ಇಡೀ ರಾಜ್ಯದಲ್ಲಿ ವಿಶ್ವಾಸ ಇದೆ, ವಾತಾವರಣ ಇದೆ. ನಾವೇನು ಮಾತು ಕೊಟ್ಟಿದ್ದು ಆ ಮಾತು ಉಳಿಸ್ಕೊಂಡು ಡಿ.ಕೆ. ಸುರೇಶ್ ಅವರು ಅತಿ ಹೆಚ್ಚು ಅಂತರದಿಂದ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ ಅಂತ ಕುಮಾರಸ್ವಾಮಿ ಆರೋಪ. ಗಿಫ್ಟ್ ಕಾರ್ಡ್ ಹಂಚ್ತಾ ಇದ್ದಾರೆ. ಚುನಾವಣೆ ಗಿಫ್ಟ್ ಕಾರ್ಡ್ ಲಂಚ ಕೊಡ್ತಾ ಇರೋದು ಕುಮಾರಸ್ವಾಮಿ. ಇವೆಲ್ಲ ಅವ್ರ ಕಾರ್ಯಕರ್ತರು ಕೇಳಿ, ನಮ್ಮೂರಲ್ಲೂ ಕೇಳಿ, ಮನೆಗೆ ಏನು ಹಂಚಿದ್ದಾರೆ ಅಂತ ಎಲ್ಲ ಕಡೆ ಮಾಡಿರೋರು ಅವರು. ಕುಮಾರಸ್ವಾಮಿ ತಾನು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬೇರೆಯವ್ರ ಮುದ್ದಿ ಹೊಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಡಿ.ಕೆ. ಸುರೇಶ್ ಕೇಳೋದನ್ನ ಕಾರ್ಡು, ಬಿಜೆಪಿ ಕಾರ್ಡು ಬಿಜೆಪಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಬೇರೆಯವ್ರ ಮುದ್ದಿ ಹೊಸದು. ಈ ಕುಮಾರಸ್ವಾಮಿ ಜಯಮಾನೇ ಇಷ್ಟು ತಾನು ತಿನ್ಬಿಟ್ಟು ಬೇರೆಯವ್ರ ಮುದ್ದಿ ಹೊಸದು. ಸರ್, ನಿಮ್ಮ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಹಂಚಬೇಡಿ ಅಂತ ಹೇಳಿ ಎಲ್ಲ ಕಡೆ ಅವರೆಲ್ಲ ಹಂಚಾಯ್ತು. ನಮ್ಮ ಕಾರ್ಯಕರ್ತರು ನಾವೆಲ್ಲ ಕೈ ಮುಕ್ಕೊಂಡು ಓಟ್ ಕೇಳ್ಕೊಂಡು ಬಂದಿದ್ದೀವಿ. ನಾವು ಬಡವ್ರು ಬದುಕಿ ನೋಡ್ತೇವೆ. ಬರೀ ಎಲೆಕ್ಷನ್ ಟೈಮ್ಗೆ, ಎಲೆಕ್ಷನ್ ಮುಂಚಿತವಾಗಿ ಎಲ್ಲಿಗೆ ಹೋಗಿದ್ರು? ಮಂಡ್ಯಕ್ಕೆ ಹೋಗಿದ್ರಾ ಕುಮಾರಸ್ವಾಮಿ? ಇಲ್ಲ ರಾಮನಗರಕ್ಕೆ ಹೋಗಿದ್ರಾ? ಇಲ್ಲ ಕನಕಪುರಕ್ಕೆ ಹೋಗಿದ್ರಾ? ಚನ್ನಪಟ್ಟಣಕ್ಕೆ ಹೋಗಿದ್ರಾ? ತನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗಲಿಲ್ಲ. ಅದಕ್ಕೆ ಎಲ್ಲ ಹಿಂದಿಂದಾಗಿ ದಳ ಬಿಟ್ಬಿಟ್ಟು ಬಿಜೆಪಿ ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಸೇರ್ಕೊತಾ ಇದ್ದಾರೆ ಕಾರ್ಯಕರ್ತರು. ಸರ್, ಲಾಸ್ಟ್ ಟೈಮ್ ಅದೇ ಆರೋಪ ಮಾಡಿ ನಿಲ್ಲು ಮಾಲಿಗೆ ಹೋದ್ರೆ ಕೂಪನ್ ಕೊಟ್ಬಿಟ್ರೆ ಸಾಕು. ಈ ಸಲನೂ ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಹರಿಶ್ಚಂದ್ರ ಇವರು ಹರೀಶ್ ಮೊಮ್ಮಗ ಇದಾನಲ್ಲ, ಹರೀಶ್ ಮೊಮ್ಮಗ ಹೋಗಲ್ಲಿ ಎಲೆಕ್ಷನ್ ಕಮಿಷನ್ ಇದೆ, ಕಂಪ್ಲೇಂಟ್ ಕೊಡು ಅಂತ ಹೇಳಿ. ಸುಮ್ಮನೆ ಖಾಲಿ ಮಾತಾಡ್ಬಿಟ್ಟು ಇಷ್ಟೆಂಡ್ ಮಾಡೋದಲ್ಲ. ಏನು ಎವಿಡೆನ್ಸ್ ಇದೆ ತಗೊಂಡು ಹೋಗಿ ಎಲೆಕ್ಷನ್ ಕಮಿಷನ್ ಇದೆ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಫಸ್ಟು ನಾವು 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಗಟ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅದನ್ನು ತಡ್ಕೊಳಕ್ಕಾಗಲ್ಲ. ಈ ಮುಷ್ಟಿ ಇದೆಯಲ್ಲ, ಈ ಮುಷ್ಟಿಯಿಂದ ಭಾಳ ಶಕ್ತಿ ಬಂದಿದೆ. ಅವ್ರ ಕೈಯಲ್ಲೂ ಗ್ಯಾರಂಟಿ ಇದೆ, ನಮ್ಮ ಗ್ಯಾರಂಟಿನೇ ಅವ್ರ ಕೈಯಲ್ಲಿ. ಅವ್ರ ಮನೆ ಕೆಲಸ ಮಾಡೋರಿಂದ ಹಿಡಿದು, ಅವ್ರ ಡ್ರೈವರ್ಗಳಿಂದ ಹಿಡಿದು, ಅವ್ರ ತೋಟದಲ್ಲಿ ಕೆಲಸ ಮಾಡೋರು ಹಿಡಿದು ಎಲ್ಲರಿಗೂ ಕೂಡ ನಮ್ಮ ಗ್ಯಾರಂಟಿಯಿಂದ ಜನ ಬದುಕ್ತಾ ಇದ್ದಾರೆ. ಅವ್ರ ಓಟು ನಮಗೆ ಬರುತ್ತೆ. ನಾನು ಹೋಗ್ತೀನಿ, ನಾಳೆ ಇವತ್ತು ಯಾವುದೋ ಟೈಮ್ ಸಿಕ್ಕಿದಾಗ ಹೋಗ್ತೀನಿ. ಎಲ್ಲ ನಮ್ಮ ಪಾರ್ಟಿಯವ್ರ ಮೇಲೆಲ್ಲ ರೈಡ್ ಮಾಡಿ ತೊಂದರೆ ಕೊಟ್ಟು ಏನು ಸಿಕ್ಕಿದೆ, ಯಾರೋ 1-2 ಜನ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಎಲೆಕ್ಷನ್ನೇ ಬರಬಾರ್ದು ಅಂತ 2 ದಿನ ಕೂಡ ಹಾಕೊಂಡಿದ್ದಾರೆ. ಸರ್, ಮತದಾರ ಎಷ್ಟು ಉತ್ಸಾಹಕರಾಗಿದ್ದಾರೆ ನಿಮ್ಮ ಗಮನಕ್ಕೆ ಬಂದಂಗೆ? ನೀವೇ ನೋಡ್ತಾ ಇರಲ್ಲ, ನಾನು ಎಷ್ಟು ನೋಡೋಕ್ಕಾಗ್ತದೆ? ನನ್ನ ಕಣ್ಣು ಕಾಣಷ್ಟು ನೋಡ್ತೀನಿ, ಮಿಕ್ಕಿದವರೆಲ್ಲ ನೀವೇ ನೋಡ್ತಿರಲ್ಲ. ಮನೆಯೆಲ್ಲ ಬಂದಿರಲ್ಲ ನಾನು ಪ್ರವಾಸ ಮಾಡ್ತೀನಿ. ನೋಡಿ, ಬಿಲ್ಡಿಂಗ್ ಎಲ್ಲ ತೋರಿಸಿ ನೀವು, ಎಲ್ಲಿದೆ ಬಿಲ್ಡಿಂಗು ಎಲ್ಲ. ನಮ್ಮ ಆಸ್ತಿನೆಲ್ಲ ಬರ್ಕೊಟ್ಬಿಟ್ಟಿದ್ದೀವಿ. ಗೌರ್ಮೆಂಟ್ ಸ್ವಂತ ಜಾಗ, ಒಂದು ಜಮೀನು. ಇಂಥದ್ದು ಎಷ್ಟಿವೆ ಬಿಲ್ಡಿಂಗು ಕ್ಷೇತ್ರದಲ್ಲಿ ನೋಡಿ. ಕುಮಾರಸ್ವಾಮಿ ಬಂದು ಕಟ್ಟಿದ್ದ ಬಿಲ್ಡಿಂಗು, ದೇವರು ಬಂದು ಕಟ್ಟಿದ್ರ ಇಂಥ ಬಿಲ್ಡಿಂಗ್ ಎಲ್ಲ. ಆಸ್ತಿ ಏನಾದ್ರು ಒಂದು ಬರ್ಕೊಟ್ಟವ್ರ ಇಂಥ ಆಸ್ತಿನ ಅವರು?
ಯಾಕೆ ಪದೇ ಪದೇ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಪ್ರಶ್ನೆ. ಯಾಕೆ ಅಂದರೆ ಅವ್ರಿಗೆ ತಡೆಯೋಕ್ಕಾಗಲ್ಲ, ಬೇರೆ ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ನಾನು ಈಗ ನೋಡಿ ನೆಕ್ಸ್ಟ್ BJP ಅವ್ರ ಮೇಲೆ ಬೀಳ್ತಾರೆ ನಾಳೆಯಿಂದ. ಈಗಾಗಲೇ ನೆನ್ನೆ ದೇವೇಗೌಡರು ಹೇಳಿದ್ದಾರೆ, ಸುಮಲತಾ ಸಹಕಾರ ಕೊಡ್ತಾ ಇಲ್ಲ, ಯಾರೋ ಪ್ರೀತಮ್ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳೋರು. ಈಗ ಅವ್ರ ಮೇಲೆ ಬಿಡ್ತಾರೆ, ನಾಳೆಯಿಂದನೇ ಶುರು ನೋಡಿ. BJP ನೆಕ್ಸ್ಟ್ ಟಾರ್ಗೆಟ್, ನಾವಲ್ಲ. ಸರ್ ಈಗ ಎಲ್ಲ ಕಡೆ ಮತದಾನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಎಷ್ಟು ಬರ್ಬೋದು? ನಿಮ್ಮ ಪ್ರಶ್ನೆ ಎಲ್ಲರೂ ಹೋಗಿ ಕಾಂಗ್ರೆಸ್ ಓಟ್ ಹಾಕಪ್ಪ ನನಗೆ. ಎಲ್ಲ ದಯವಿಟ್ಟು ಎಲ್ಲ ಪ್ರೆಸ್ ಅವರೆಲ್ಲ ನೀವೆಲ್ಲ ಸಹಕಾರ ಕೊಡಿ, ಎಲ್ಲರಿಗೂ ಹೇಳಿ, ದಯವಿಟ್ಟು ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೀನಿ. ನಮ್ಮ ಹಸ್ತದ ಗುರ್ತಿಗೆ ನಾವು ಮತ ಕೊಡಿ. 200 ಯೂನಿಟ್ ಉಚಿತ, 2,000 ಖಚಿತ, 2 ನಂಬರ್ ಗೆಲುವು ನಿಶ್ಚಿತ. ಎಷ್ಟು ಸೀಟ್ ಬರ್ಬೋದು ಸರ್? ನಾನು ಗುಪ್ತ ಮತದಾನ ಮಾಡಿದ್ದೇನೆ, ನಾನು ಸುಳ್ಳು ಹೇಳ್ತಾ ಇದ್ದೇನೆ. ಗುಪ್ತ ಮತದಾನ. ನಾನು ಯಾರು ಕೊಡಬೇಕು ಅವ್ರಿಗೆ ಓಟ್ ಕೊಟ್ಟಿದ್ದೀನಿ. ಕನಕಪುರದಲ್ಲಿ ಏನು ಹೆಚ್ಚಿದ್ರು, ಚನ್ನಪಟ್ಟಣದಲ್ಲಿ ಹೆಚ್ಚಿದ್ರು, ರಾಮನಗರದಲ್ಲಿ ಏನು ಹೆಚ್ಚಿದ್ರು, ವೋಟರ್ಸ್ ಕೇಳಿ ನೀವು ಹರಿಶ್ಚಂದ್ರನ ವಂಶಸ್ಥರು ಅಂತ ಮಾತಾಡ್ತಾರಲ್ಲ, ಅವ್ರೇನು ಹಂಚಿದ್ರು? ಹರಿಶ್ಚಂದ್ರ ಮೊಮ್ಮಗ ಏನಂತ? ಹೆಣ್ಮಕ್ಳನ್ನ ಪಾಪ ಎಲ್ಲ ಗೌರವದಿಂದ ಅದೇನೋ ಹೇಳಿದ್ರಲ್ಲ ಹೆಣ್ಮಕ್ಳ ಬಗ್ಗೆ, ಅದೇನೋ ಮಾಂಗಲ್ಯ ಅಲ್ಲಪ್ಪ, ಅದೇನೋ ಹೇಳಿದ್ರು ದಾರಿ ತಪ್ಪದ ಹೆಣ್ಮಕ್ಳು. ನೀವೇ ತೋರಿಸಿದ್ರಲ್ಲ, ನೀವೇ ತೋರಿಸಿದ್ರಿ. ನಾನು ಜಾಸ್ತಿ ನೋಡೋಕ್ಕಾಗಲಿಲ್ಲ, ಒಂದು 5 ನಿಮಿಷ ನೋಡಿದೆ. ನೀವೇ ತೋರಿಸಿದ್ರಲ್ಲಪ್ಪ MTVಲೇ. ಇಡೀ ಕರ್ನಾಟಕದಲ್ಲಿ ಹೆಣ್ಣು ಕುಲಕ್ಕೆ ಒಂದು ಹೊಸ ಕಾನೂನೇ ಮಾಡಬೇಕು ಅಂತ ಹೇಳ್ತಾ ಇದ್ರು ಶೆಟ್ರು. ನಾನು ಏನೇ ಆಗಲಿ ಕಣೆಯ, ರಾಜಕಾರಣ ಏನೇ ಇರಲಿ, ಮತ್ತೊಂದೇನೇ ಇರಲಿ, ರಾಜಕಾರಣದಲ್ಲಿ ತಮ್ಮ ಬದ್ಧತೆಗೆ, ತಮ್ಮ ಚಾನಲ್ ಬದ್ಧತೆಗೆ ನನ್ನ ಸಲ್ಯೂಟ್. ನೀವು ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಕೇಳಬೇಕು, ಮಂಜುನಾಥ್ ಕೇಳಬೇಕು. ರೈಟ್ 3 people in the family to answer. ರೇವಣ್ಣನ ಕೇಳಬೇಕು. ಅವ್ರು ಕೇಳಿದ ಅವರೇ ಇದಕ್ಕೆ ಉತ್ತರ ಕೊಡಬೇಕು, ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವರ ಆಚಾರ ವಿಚಾರ ಎಲ್ಲ ಅವರೇ. ನನಗೆ ನೋಡ್ಬಿಟ್ಟು ನನಗೆ ಅವಮಾನ ಆಗ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.